ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನದಾಫ್ ಯೂಟ್ಯೂಬ್ ಚಾನಲ್. ಸಾನಿಯಾ ಕಂಪ್ಲೀಟ್ ಅದ ರೊಟ್ಟಿ ಮಾಡೋದು ಎಷ್ಟು ಮಾಡಿದ್ದಿ? ಎನಿಸ್ಬಾರ್ದು, ರೊಟ್ಟಿ ಕಡಿಮೆ ಆಕಾವಂತೆ ಎನಿಸಿದ್ರೆ. ರೊಟ್ಟಿ ಮಾಡೋದು ಕಂಪ್ಲೀಟ್ ಆದ್ಮ್ಯಾಗ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ ಸಾರಿಗೆ ಏನ್ರಿಪ್ಪ ಅಂತಿದ್ರೆ ಬಾಂಗಡ ತಮ್ಮನ್ನ ನೀನು ಹಚ್ಕೊಂಡಿ ಮ್ಯಾಗ ಕಣ್ಣಿನ ಕಡೆ ಹಂಗಲ್ಲ ಹಚ್ಕೋಬಾರ್ದೆ. ಏನರ ಕಾರ್ಯಕ್ರಮ ಇದ್ದಾಗ ಅಷ್ಟ ಹಚ್ಕೋಬೇಕ. ನೀನು ದಿನ ಹಚ್ಕೋತಾರಲ್ಲ ಯಾರು ಏನ ಮೀನು ಸಾರು? ಮೀನು ಸಾರು ರೆಡಿ ಆಗೈತ್ರಿ. ಈಗ ಮೀನದು ಫ್ರೈ ಮಾಡಕ್ಕೆಲ್ಲ ಮಸಾಲೆ ಹಚ್ಚಿಡ್ಬೇಕ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬೇಡ ಬೇಜಾರಾಗೈತೆ. ಬೆಳಗ್ಗೆ ನಂತರ ವಿಡಿಯೋ ಮಾಡಿ ಏನು ಬೇಡ ರಾತ್ರಿ ಹಂಗೆ ಮುಕ್ಕೊಂಡ್ರೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ತಳಗೆ ಹೋದ್ವಿ. ಚಾಚಿಯರು ಮೀನ ತರಿಸ್ರಂತ್ರಿ. ಬಾಂಗಡ ಚಲೋ ಅದಾವು, ಬೇಕಂದ್ರೆ ನಾಳೆ ಬೆಳಗ್ಗೆ ಮಾಡುವಂತ. ಇವತ್ತೆಲ್ಲ ಮಸಾಲೆ ರಾತ್ರಿ ಹಚ್ಚಿಟ್ಟನೆ ಅಂದ್ರೆ ಚಲೋ ಆಕವು. ತರಸ್ ಅನ್ನಕೊಂತ್ರಿ ಅವರು. ಆಮೇಲೆ ಆತು ತಗೋರಿಪ್ಪ ಚಾಚಿ ನೀವಾಗ ಹೋದ್ನಂದ್ರೆ ತೊಗೊಂಬರ್ರಿ ತಳಗೆ ಹೋದ್ರ ಅಂತಂದು ಹೇಳಿದ್ವಿ. ತೊಗೊಂಬಂದಾರ ಈಗ ಅವ್ರು ತೊಗೊಂಬರಕ್ಕಿಂತ ಮುಂಚೆಗೆ ನಾ ಸಾರು ಮಾಡಿಟ್ಟೀನಿ, ಅನ್ನ ಮಾಡಿಟ್ಟೀನಿ. ಸಾನೇ ರೊಟ್ಟಿ ಮಾಡಿದ್ಲಿ, ಈಗ ಫ್ರೈ ಮಾಡಿ ರಾತ್ ಹಂಗಂದೇನಿಲ್ಲ. ಸೀದಾ ಮೀನ ತಗೊಳ್ಳೋದ ಡಬಲ್ ಹಾಕೋದನ ಕಟಿಂಗ್ ಆಗಿ ವಾಷಿಂಗ್ ಆಗಿ ಮತ್ತೀಗ ಮಸಾಲೆ ಏನ ಇದಕ್ಕೆ ನಿಂಬೆಹಣ್ಣು ಹಿಂಡಿ ಏನ ಅಂದ್ರೆ ನಿಂಬೆಹಣ್ಣು ಹಿಂಡ್ಬೋದು, ಆಮ್ಯಾಗ ಹುಂಚೆಹಣ್ಣು ಹಾಕ್ಬೋದನ ಅದಕ್ಕೆ. ಈಗ ಹುಣಸೆ ಹಣ್ಣು ತುಟ್ಟಿ ಐತಿ, ನಿಂಬೆಹಣ್ಣು ಸಸ್ತಾ ಅದಾವು, ಅದಕ್ಕೆ ನಿಂಬೆಹಣ್ಣು ಹಾಕ್ಬೇಕು. ಈಗ ಹಿಂಗೇನ ಹುಣಸೆ ಹಣ್ಣು ತೆಗೆದಿಡ್ಬೇಕು. ಈಗ ನೋಡ್ರಿ ನಮ್ಮ ಮನ್ಯಾಗ ನಾವೆಲ್ಲ ಗಮನ ಇಡ್ಬೇಕಾಕೈತಿ. ಯಾವ್ದು ತುಟ್ಟಿ ಐತಿ ಯಾವ್ದು ಚೀಪ್ ಐತಿ ಅಂತೇಳಿ. ಚೀಪ್ ಇದ್ದಿದ್ದ ಯೂಸ್ ಮಾಡೋದು, ತುಟ್ಟಿ ಇದ್ದಿದ್ದು ತರಂಗಿಲ್ಲ. ಅದು ಚೀಪ್ ಆಗೋಗ್ಬಿಟ್ಟು ಅದ್ರ ಕಡೆ ಹೋಗಂಗಿಲ್ಲ ನಾವು. ಒಬ್ಬೊಬ್ರು ಏನು ಮಾಡ್ತಾರೆ ಅದ್ರ ಮ್ಯಾಗ ಗೆರಿ ಹೊಡಿತಾರೆ. ಗೆರಿ ಹೊಡೆದ್ರೆ ಅದಕ್ಕೆ ಮಸಾಲೆ ಪೂರ ಹಿಡ್ಕೊಂತೈತಿ, ಇನ್ನೂ ಟೇಸ್ಟ್ ಆಗೈತಿ. ಹಂಗೇನು ಹೊಡಿಬೇಕಂತೇನಿಲ್ಲ. ಹೊಡಿಲೇನ್ರಿ ನಾನು ಹೊಡೆದಿದ್ದು ಹಂಗೇನು ಹೊಡಿಬೇಕಂತೇನಿಲ್ಲ. ಅಂದ್ರೆ ಗೆರಿ ಹೊಡೆದ ಖಾರ ಅನ್ಕೊಡ್ತಾನೆ. ಗೆರಿ ಒಳಗೆ ಮಸಾಲೆ ತುಂಬತೈತಿ, ಅದು ಕರೆಕ್ಟ್ ಗ್ರಿಪ್ ಹಿಡ್ಕೊಂತೈತಿ. ಇಷ್ಟ ಇದಕ್ಕೆ ಹೊಡೋದು, ಮತ್ತೇನಿಲ್ಲ. ಆಮ್ಯಾಗ ಚಿಕನ್ನಿಗೂ ಗೆರಿ ಹೊಡಿತಾರೆ, ಲೆಗ್ ಪೀಸ್ಗೆ ಅದು ಗೆರಿ ಹೊಡಿತಾರೆ. ಗೆರಿ ಚಿಕನ್ ಗೆರಿ ಹೊಡಿದಂಗೂ ಮಾಡ್ಬೋದು ಲೆಗ್ ಪೀಸ್, ಹಂಗೇನು ಇರಂಗಿಲ್ಲ. ಆಮ್ಯಾಗ ಇದು ಮಸಾಲೆ ಗಿಸಾಲೆ ಹೆಚ್ಚೈತಲ್ಲ, ಒಮ್ಮೆ ಫ್ರೈ ಮಾಡಬಾರ್ದು. ಒಂದು 15-20 ನಿಮಿಷ ಇಡಬೇಕು ಇವನ್ನ. ಅಂದ್ರೆ ಮಸಾಲೆ ಎಲ್ಲ ಜಕ್ಕೊಂತೈತಲ್ಲ, ಅದು ಇಂಕೋತೈತಿ. ಮೀನ ಇನ್ನೂ ಮಸ್ತ್ ಟೇಸ್ಟಿ ಹಾಕವು. ಹಿಂಗೆ ರಾತ್ರಿ ಹಚ್ಚಿಟ್ಟು ಬೆಳಿಗ್ಗೆ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಹಾಕವು, ಮಸ್ತ್ ಹಾಕವ್ರಿ ಅವಾಗಂತ್ರ. ಈಗ ನೀವು ಮಾಡತ್ತಿದ್ದು ಇವತ್ತು ತಿನ್ನಾಕು, ನಾ ಬೆಳಿಗ್ಗೆ ತಿನ್ನಾಕ. ನೀವೆಲ್ಲರೂ ಹ್ಞೂ ಅಂತ ಹೇಳಿದ್ರೆ ಬೆಳಿಗ್ಗೆ ಮಾಡ್ತೀನಿ, ನಮಗೆ ಈಗ ಬೇಕಂದ್ರೆ ಈಗ ಮಾಡ್ಕೊಡ್ತೀನಿ. ಅಂದ್ರೆ ನಿಮ್ಮ ಕಡೆ ಒಳ್ಳೆ ಗುಣ ಆಯ್ತು ಅಂದಂಗೆ ಆತ. ನಮಗೆ ಈಗ ಬೇಕು. ಮಸ್ತ್ ಫ್ರೈ ಆಗತ್ತವ. ಬಾಂಗ್ಲಾ ಟೇಸ್ಟ್ ಐತಲ್ಲ, ಭಾರಿ ಮಸ್ತ್ ಇರ್ತಾವೆ. ಆಮ್ಯಾಗ ಹೋಟೆಲ್ನಾಗ ಮೀನಾ ಫ್ರೈ ಕೊಡ್ತಾರೆ, ಅಲ್ಲಿ ಫುಲ್ ಹೈ ರೇಟ್ ಇರ್ತೈತಿ. ಆಮ್ಯಾಗ ಟೇಸ್ಟು ಹಂಗಿರ್ತದೆ, ಮತ್ತು ಅದು ರೇಟಿಗೆ ತಕ್ಕ ಟೇಸ್ಟ್ ಇರ್ತೈತಿ. ನಾವೆಲ್ಲ ಇಲ್ಲಿ ಏನು ಮಾಡ್ತೀವ್ರಿಪ್ಪ ಅಂತ ಹೇಳಿದ್ರೆ ಮೀನಿಗೆ ನಾವು ಜೋಳದ ಇಟ್ಟಿಸ್ತೇವೆ. ಇಲ್ಲಿ ಅವ್ರು ಹಂಗೆ ಮಾಡಂಗಿಲ್ಲ. ಅವ್ರು ಬೇರೆ ಏನೋ ಒಂದು ರವಾ ಹಚ್ತಾರ. ರವಾನ ಹಚ್ತಾರೆ. ಕಬಾಬ್ ಕರಿತೀವಲ್ಲ ನಾವು, ಚಿಕನ್ ಕಬಾಬ್ ಹಂಗೆ ಕರಿತಾರ್ರಿ ಅವರು. ಎಣ್ಣೆ ಒಳಗನ ಡೈರೆಕ್ಟ್ ಮಸಾಲೆ ಎಲ್ಲ ಹಚ್ಚಿ. ಆಮ್ಯಾಗ ಕೆಲವೊಂದು ಮಂದಿ ಏನು ಮಾಡ್ತಾರೆ, ಟಾರ್ಲಿ ಅದಾವಲ್ಲ, ಟಾರ್ಲಿ ಮೀನದೊಳಗೆ ಫುಲ್ ಅಂದ್ರೆ ಫುಲ್ ಮುಳ್ಳು ಅದ್ರಾಗ. ಮೀನದಾಗ ಮುಳ್ಳು ಅನ್ಬೇಕು. ಟಾರ್ಲಿ ಒಳಗೆ ಸ್ವಲ್ಪ ಮಂದಿ ಟಾರ್ಲಿ ಏನು ಮಾಡ್ತಾರೆ ಗೊತ್ತೇನೆ, ಅವ್ನು ಹಿಂಗೆ ಫ್ರೈ ಮಾಡಂಗಿಲ್ಲ. ಸಾರು ಮಾಡೋದು ಕಡಿಮೆ. ಆ ಮೀನ ಫ್ರೈ ಮಾಡ್ತಾರೆ. ಫ್ರೈ ಅಂದ್ರೆ ಹಂಗೆ ದೊಡ್ಡ ಕಡಾಯಿ ಒಳಗೆ ಎಣ್ಣೆ ಹಾಕ್ತಾರೆ, ಅದಕ್ಕೆ ಮಸ್ತ್ ಹಿಟ್ಟು ಮಸಾಲೆ ಎಲ್ಲ ಹಾಕೈತಲ್ಲ, ಅದ್ರಾಗ ಬಿಟ್ಟು ಬಿಡ್ತಾರೆ. ಒಂದು ಮುಳ್ಳು ತೆಗಿಯಂಗಿಲ್ಲ, ಮುಳ್ಳಿನ ಸಮೇತ ತಿಂತಾರೆ. ಹೌದು. ಹೊರಗೈತಿ ಸಿಕ್ಕಾಪಟ್ಟಿ ಥಂಡಿ, ಒಳಗೈತಾವಲ್ರಿ ಬಿಸಿ ಬಿಸಿ ಮೀನ. ಏನು ಅಡುಗೆ ಪೂರ ಕಂಪ್ಲೀಟೇ? ಹಾಂ ರೀ, ಬೆಳಿಗ್ಗೆ ಜಲ್ದಿನ ಎದ್ದಿದ್ದೆ ರೀ. ಎದ್ದು ಫಸ್ಟ್ ಆಲೂಗಡ್ಡೆ ಪಲ್ಯ ಮಾಡಿದೆ, ಆಮೇಲೆ ಇಲ್ಲಿ ಚಟ್ನಿ ಮಾಡೀನಿ. ಆಮೇಲೆ ಈಗ ದೋಸೆ ಮಾಡಾಕತ್ತೀನಿ. ಸಾನಿಯಾ ನಾಷ್ಟ ಮಾಡಾಕತ್ತಾಳ, ಕಟ್ಕೊಂಡನು ಹೋಗ್ತಾಳಂತ್ರಕ್ಕೆ. ಅದಕ್ಕೆ ನೀನು ಅರ್ಶೆ ಇಬ್ಬರು ಕೂಡ ತಿಂದ್ರವ, ಕಟ್ಕೊಂಡು ಹೋಗು ಅಂತಂದು ಹೇಳೀನಿ. ಹ್ಞೂ ಅಂತಂದು ಹೇಳ. ಇಬ್ಬರಿಗೂ ಕಟ್ ಕಳಿಸ್ತೀನಿ, ಅಲ್ಲೇ ತಿಂತಾರೆ ಶಾಲೆ ಒಳಗೆ. ಸಾನಿಯಾ ನಾಷ್ಟ ಮಾಡಿದೆ? ಹೆಂಗೀಗ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ
ಚಟ್ನಿನೂ ಚಲೋ ಆಗೈತಿ ಆಲೂಗಡ್ಡೆ ಪಲ್ಯನೂ ಮಸ್ತ್ ಆಗೈತಿ. ಕಟ್ಕೊಳಕ್ ಕುಂತಿ ಅದ್ರಾಗ ಕಟ್ಕೊಂಡು ಹೋಗ್ಬಿಡ. ನೀನು ಅರ್ಶಿ ಕೂಡ ತಿಂದು ಬಿಡ್ರಿ. ಅದ್ರಲ್ಲಿ ಹೋದ ತಕ್ಷಣ ತಿನ್ರಿ, ಬಿಸಿ ಇರ್ತಾವ. ಹೋದ ತಕ್ಷಣ ನಾನು ಅದಕ್ಕೆ ಕಡಕ್ ಮಾಡಾಕತ್ತಿಲ್ಲ, ಸ್ವಲ್ಪ ಮೆದಗ ಮಾಡಾಕತ್ತೀನಿ. ಕಡಕ್ ಆತಂದ್ರ ಆರಿದ್ ಬಂದ್ರ ಹೆಂಗ ಕಡ್ 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 ಅಂತಾವ ಅವು. ಇಲ್ಲೇ ತಿನ್ನಕಾದ್ರ ಚಲೋ. ನಾನು ಬೆಳಿಗ್ಗೆ ದೋಸೆ ಮಾಡಿದ್ದೆ ರೀ, ಮತ್ತು ಇವ್ರ ಸಂಬಂಧ ಒಂದು 2 ತವಿ ನಾನು ಪಡ್ಡು ಮಾಡಿದ್ದೆ ರೀ. ಏನಂತ ನೀಕೆ ಇವ್ರಿಬ್ರು ಪಡ್ಡು ಪ್ರಿಯರಿಪ್ಪ. ಇವ್ರ ಸಂಬಂಧ ನಾನು ಪಡ್ಡು ಮಾಡಿ ಮತ್ತೆ ಕೊಟ್ಟಿದ್ದೆ ನಾನು. ಅಚ್ಚಾಯಿಮ್ಮ ಪಡ್ಡ ಮಸ್ತಾಯಿ. ಕ್ಯಾ ಬೋಲ್ರಿ? ಗಾನ ಬೋಲ್ರಿ ಕೋಸ. ಹಾ ಕಟಿಂಗ್ ಮಸ್ತ್ ಆತ ಮತ್ತೇರ ನೋಡ್ರಿ. ಮತ್ತೆ ಗೆರಿ ಹೊಡ್ಸ್ಕೊಂಡ್ ಇದ್ರ ಬಾಜು ಪೇರೆ ಗೆರಿ ಬತ್ತಾರ. ಉದಾರ್ ಉದಾರ್ ಪೇರೆ ಉದಾರ್ ನೋಡ್ರಿ ಇಲ್ಲಿ. ವಾ 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 ಕೋಸ ಕಟಿಂಗ್ ಮಯ್ಯ ಕೋಸ ಕಟಿಂಗ್ ಹೆಬ್ಬುಲಿ ಆ ಗೋಡ ಕಾವ್. ಇವತ್ತು ನೋಡ್ರಿ ಬೆಳಿಗ್ಗೆ ಜಲ್ದಿನೇ ಎದ್ಬಿಟ್ಟಿವಿ. ಸ್ವಲ್ಪ ಲೇಟಾಗಿ ಹೇಳ್ತಿದ್ವಿ, ಯಾಕಂದ್ರೆ ಇವಾಗ ಥಂಡಿ ಅಲ್ರಿ. ಥಂಡಿಗಂತೂ ಬೆಳಿಗ್ಗೆ ಎದ್ದು ಹೇಳಕ್ಕೆ ಹಂಗಿಲ್ರಿಪ್ಪ, ಸಿಕ್ಕಾಪಟ್ಟೆ ಥಂಡಿ. ಅದರ ಬೇರೆ ನಾವು ಮ್ಯಾಲೆ ಇದ್ವಿ, ನಿಮ್ಗೆಲ್ಲರೂ ಗೊತ್ತೈತ್ರಿ. ಮ್ಯಾಲೆ ಅಂತೂ ಎಷ್ಟು ಗಾಳಿ ಬರ್ತೈತೆ, ಎಷ್ಟು ಥಂಡಿ ಬರ್ತೈತೆ ಅಂತೇಳಿ ಆದ್ರೆ ಜಲ್ದಿ ಇದ್ದೀವಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಚಾಚಾ ಅದೆಲ್ಲ ಬರಾಕತ್ತಾರ್ರಿ ಊರ್ಲಿಂತ್ರ. ಯಾಕಂದ್ರೆ ಈಗ ಮುಂದಿನ ತಿಂಗಳು ನಮ್ಮ ತಮ್ಮಂದು ಮದುವೆ ಐತ್ರಿ. ಸೊ ಹಂಗಾಗಿ ಮದುವೆ ಶಾಪಿಂಗ್ ಮಾಡಕ್ಕೆ ಬರಾಕತ್ತಾರ ಅವ್ರ ಗಾಡಿ ಮಾಡ್ಕೊಂಡು. ಯಾರ್ಯಾರು ಬರೋತ್ತಾರೋ ಗೊತ್ತಿಲ್ಲ ರೀ, ಒಟ್ಟು ಬರಾಕತ್ತೀವಿ ಅಂಥೇಳಿ. ನಿನ್ನೆ ರಾತ್ರಿ ಎಷ್ಟ್ರಿ 10:30 ಏನಾಗಿತ್ತು ಅವಾಗ ಫೋನ್ ಹಚ್ಚಾರ ಅವರು. ಅಂದ್ರೆ ಅವ್ರದ್ದು ಏನು ಪ್ಲ್ಯಾನ್ ಇತ್ತು ಅಂತ ಹೇಳಿದ್ರೆ ಬುಧವಾರ ದಿನ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತ್ರಿ ಅವರು. ಇವತ್ತು ರಾತ್ರಿ ಫೋನ್ ಹಚ್ಚಾರಿದ್ರಿ ಅವರು, ನಾಳೆ ಬರ್ತೀವಿ ಅಂತಂದು ಹೇಳಿ. ನೀನೇನು ಮಾಡಿದ್ರು ಅಂತ ಹೇಳಿದ್ರೆ ನೀನು ಫೋನ್ ಹಚ್ಚಿದ್ರು ಬುಧವಾರ ಬರ್ತೀನಿ ಅಂತಂದು ಹೇಳಿ. ಆಮೇಲೆ ಬುಧವಾರ ಅನ್ನೋದ್ರೆ ನನಗೂ ಸ್ವಲ್ಪ ನೆನಪಿಗೆ ಬಂತ್ರಿ. ಏನಂತ ಹೇಳಿದ್ರೆ ಬುಧವಾರ ದಿನ ಅಷ್ಟೇನು ಹುಬ್ಳಿ ಮಾರ್ಕೆಟ್ ಒಳಗೆ ಅಷ್ಟು ಅಂಗಡಿ ತೆಗೆದಿರಂಗಿಲ್ಲ ರೀ. ಎಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿ ಅಷ್ಟು ತೆಗೆದಿರ್ತಾವೆ ರೀ. ಆಮೇಲೆ ಹೋಲ್ಸೇಲ್ ಅವೆಲ್ಲ ಕೊಡವು ಬಂದಿರ್ತಾವೆ ರೀ. ಹಾಗಾಗಿ ಮತ್ತೆ ಹೇಳಿದೆ ನಾನು, ಹಿಂಗೆ ಬಂದಿರ್ತೈತಿ ಬುಧವಾರ ದಿನ ಬೇಡ, ಬೇಕಂದ್ರೆ ನೀವು ಗುರುವಾರ ದಿನ ಬರ್ರಿ ಅಂತ ಹೇಳಿದ್ರೆ ಗುರುವಾರ ದಿನ ಏನೋ ಅಮಾವಾಸ್ಯೆ ಐತಂತ್ರಿ, ಶುಕ್ರವಾರ ದಿನ ಬರ್ರಿ ಅಂತ ಹೇಳಿದೆ. ಹಿಂಗಿಲ್ಲ ಟೈಮ ಇಲ್ಲಿಗ, ಇನ್ನು ನಾವು ಅರ್ಶಿನ ಕುಪ್ಸ ಕೊಡಕ್ಕೆ ಹೋಗ್ಬೇಕು ಹುಡುಗಿ ಮನೆಗೆ, ಮತ್ತು ಇವನ್ನೆಲ್ಲ ತೊಗೊಂಡು ಹೋದ್ರಾತ ಅಂಥೇಳಿ ನಾವು ಇನ್ನೂ ಹೋಗಿಲ್ಲ. ಮತ್ತು ನಾಳೆ ಅನ್ಕೊತ ಈಗೇನು ಟೈಮಿನಿಲ್ಲ ಏನಿಲ್ಲ, ಇನ್ನೂ ಬಂದಮೇಲೆ ಏನು ರೀ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಕೊಡಬೇಕು ಅಂತಂದು ಹೇಳಿದ್ರೆ ಆಯ್ತು ತೊಗೊರಿ ಅನ್ಕಂದ್ರೆ ನಾಳೆ ಬಂದುಬಿಡ್ರಿ ಅಂತಂದು ಹೇಳಿದಾರೆ. ನಾನು ಆಯಿತು ಫಸ್ಟಿಗೆ ಹ್ಞೂ ಅನ್ಲಿಲ್ಲ. ಯಾಕಂದ್ರೆ ಗಾಡಿ ಅದನ್ನು ಮಾಡ್ಕೊಂಬರ್ಬೇಕಲ್ಲ, ಬಸ್ಸಿಗಂತೂ ಬರೋಕೆ ಆಗಂಗಿಲ್ಲ ರೀ ಅವ್ರಿಗೆ. ಯಾಕಂದ್ರೆ ಇಲ್ಲಿಂದ ಮತ್ತು ಅವನ್ನೆಲ್ಲ ಸಾಮಾನು ತೊಗೊಂಡು ಹೋಗ್ಬೇಕಲ್ಲ ರೀ, ತೊಗೊಂಬಂದು ಶಾಪಿಂಗ್ ಮಾಡಿದ್ವಲ್ಲ. ಹಂಗಾಗಿ ಗಾಡಿ ಮಾಡ್ಕೊಂಬರ್ಬೇಕು. ಗಾಡಿ ಕೇಳಿ ನಿನಗೆ ಫೋನ್ ಹಚ್ತೀನಿ ಅಂದ್ರೆ ಆಯ್ತು ತಗೋ ಅಂತಂದು ಹೇಳಿ ಇಟ್ಟೆ ನಾನು. ಆಮೇಲೆ 11:00 ಫೋನ್ ಹಚ್ಚಿದ್ರಿ ಅವರು. ಎಲ್ಲರೂ ಮಾತಾಡ್ಕೊಂಡು ಗಾಡಿನ ಹೊಂದೈತಿ, ಮತ್ತು ನಾಳೆನ ಬಂದುಬಿಡ್ತೀವಿ ತಗೋ ಅಂತಂದು ಹೇಳಿ ಆಯ್ತು ತಗೋರಿ ಅಂತಂದು ಹೇಳಿದೆ. ಸೊ ಹಂಗಾಗಿ ಈಗ ಬರಾಕತ್ತಾರೆ. ಆಮೇಲೆ ಬಂದಮೇಲೆ ಅವ್ರಿಗೆಲ್ಲ ಹುಬ್ಳಿ ಕರ್ಕೊಂಡೋಗಿ ಇವತ್ತು ಶಾಪಿಂಗ್ ಮಾಡಿಸ್ಬೇಕ್ರಿ. ಈಗ ನಾಷ್ಟಕ್ಕೆ ಏನಾದರೂ ಮಾಡ್ತೀನಿ. ಇಲ್ಲೇ ನಾಷ್ಟ ಮಾಡಬೇಡ್ರಿ, ಇಲ್ಲೇ ಬಂದುಬಿಡ್ರಿ ಡೈರೆಕ್ಟ್ ಇಲ್ಲೇ ಮಾಡುವಂಥ ನಾಷ್ಟ ಅಂತ ಹೇಳಿನಿ. ಈಗೇನು ಸ್ಪೆಷಲ್ ಐತೆ ನಾಷ್ಟ ಏನ್ರಿ? ಏನಿಲ್ಲ, ಅವಲಕ್ಕಿನ. ಅವಲಕ್ಕಿನ ಯಾಕೆ? ಮತ್ತು ಅವಲಕ್ಕಿರಪ್ಪ, ಅವಲಕ್ಕಿ ಬಿಟ್ರೆ ಉಪ್ಪಿಟ್ಟು. ಅಲ್ಲ, ಊರ್ಲಿಂತ ನಿಮ್ಮ ಚಾಚಾ ಚಾಚಿ ಗನಿ ಇವರೆಲ್ಲ ಬರಾಕತ್ತಾರೆ, ಏನು ಸ್ಪೆಷಲ್ ಇಲ್ಲ? ಇಲ್ಲಪ್ಪ, ಅವ್ರು ಸಡನ್ನಾಗಿ ಹೇಳ್ಯಾರಿ. ಸಡನ್ನಾಗಿ ಏನು ಸ್ಪೆಷಲ್ ಮಾಡಕ್ಕೆ ಬರ್ತೈತಿ? ನಿನ್ನೆ ಅದೇನು ಬಂದದ, ನಿನ್ನದು ಹಸಿ ಪಡ್ಡೆ ಎಲ್ಲ ಇದ್ದು ಮನ್ಯಾಗ, ಅದು ಇಟ್ಟು ಖಾಲಿ ಆಗೈತೆ. ಸುಮ್ಮನೆ ಅವಲಕ್ಕಿ ಮಾಡಿಬಿಟ್ರೆ ಆಗೋತು ಈಗ ಮಸ್ತ್ ಮೆತ್ತಗ. ಈಗ ಫಸ್ಟ್ ಆಗೋದು ಗನಿ ಮದ್ವೆ ರೀ. ಗನಿ ಮದ್ವೆ ಆಗಿ 20 ದಿನಕ್ಕೆ ಅಂತ ಹೇಳಿದ್ರೆ ನಮ್ಮ ಸನಾನ ಮದ್ವೆ ಆಕೈತಿ. ಈಗ ಮದ್ವಿ ಮ್ಯಾಗ ಮದ್ವಿ, ಕಾರ್ಯಕ್ರಮದ ಮ್ಯಾಗ ಕಾರ್ಯಕ್ರಮ, ಎಂಜಾಯ್ ಮ್ಯಾಗ ಎಂಜಾಯ್ ನಾವು ಮಾಡೇ ಬಿಡೋಣ, ಬಿಡೋದು ಬೇಡ. ಹಂಗ ಮಾಡನ್ರಿ. ಅದಕ್ಕೆ ಈಗ ಗನಿಗೆ ಅರ್ಬಿ ಗಿರ್ಬಿನ ಈಗ ಗನಿಗೆನ ಯಾರಿಗೆ ಅರ್ಬಿ ಈಗಲ್ಲ? ಗನಿಗನ ಹೌದು, ಮದುಮಗಳಿಗೆ ಹೌದು, ಆಮೇಲೆ ಮದುಮಗನ ತಂಗಿಗೆ ಹೌದು, ಅಂದ್ರೆ ನಶುನ್ ಗಂಡಗ, ಮತ್ ಕೊಡೋರಿಗನ ಇನ್ನು ಯಾರ್ಯಾರು ತಗೊಂತಾರ ಅನ್ನೋ ಸ್ವಲ್ಪ. ಈಗಲ್ಲ ಅರ್ಧ ಶಾಪಿಂಗ್ ಮಾಡ್ಯಾರ ಅವ್ರ ಹಡಗ್ಲಾಗ, ಇನ್ನ ಅರ್ಧ ಶಾಪಿಂಗ್ ಇಲ್ಲಿ ಮಾಡಕ್ ಬರಾಕತ್ತಾರ ಇವತ್ತ. ಅಂದ್ರೆ ಏನು ತೊಗೊಂತಾರ ಇಲ್ಲಿ ಅವ್ರ? ಏನು ಜವಳಿಯನ? ಜವಳಿ ಅಷ್ಟೇ. ಜವಳಿ ಅಂದ್ರ ಅದ ಮದುಮಕ್ಕಳಿಗೆ. ಆಮೇಲೆ ತಮ್ಮ ಬೇಕಾದ್ರೆ ಯಾರಿಗಾರ ಸ್ವಲ್ಪ ತಗೊಳಕ್ ಬರಾಕತ್ತಾರ್ರಿ. ಅರ್ಧ ಅಂದ್ರೆ ಏನೋ ಪೂರ ಎಲ್ಲಾ ಅಲ್ಲೇ ತಗೊಂಡಾರ್ರಿ ಅವ್ರ ಹಡಗ್ಲಿ ಒಳಗ ಉಡ್ಸರಿಗೆ ಅದೆಲ್ಲ.
ಆಮೇಲೆ ಇಲ್ಲಿ ಮದುಮಗಳಿಗೆ ಸ್ವಲ್ಪ ಚಲೋ ಸಿಗ್ತಾವಲ್ಲ ದುಲಾನ್ ಸೆಟ್ ಅದೆಲ್ಲ ಹುಬ್ಳಿ ಒಳಗ ಸಸ್ತಾನ ಸಿಗ್ತಾವು ಅಂತ ಹೇಳಿ ಬರತ್ತಾರ ಅವ್ರು ತಗೊಳಕ. ನಮ್ಮ ಹುಬ್ಬಳ್ಳಿ ಅಂದ್ರೆ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ನೋಡ್ರಿ ಅದು. ಯಾಕಂತ ಹೇಳಿದ್ರೆ ಆಜು ಬಾಜು ಹಳ್ಳಿಯಾರಾಗಲಿ ಅಲ್ಲಿ ಇಲ್ಲಿ ಯಾರಾಗಲಿ ಎಲ್ಲರೂ ಬಂದು ಇಲ್ಲೇ ಬೈತಾರ್ರಿ. ಯಾಕಂತ ಹೇಳಿದ್ರೆ ಇಲ್ಲಿ 100 ರೂಪಾಯ್ದು ಸೀರೆ ಸಿಗ್ತಾವು, 50 ರೂಪಾಯಿ ಸೀರೆ ಸಿಗ್ತಾವು. ಹೆಂಗ್ರಿಪ್ಪ ಅಂತ ಹೇಳಿದ್ರೆ ರೊಕ್ಕದ ಮ್ಯಾಗ ಅರ್ಬಿ ಮ್ಯಾಗ ರೊಕ್ಕ ಹಿಂಗಿರ್ತೈತ್ರಿ. ನಮ್ಮ ಕಡೆ ಕಡಿಮೆ ರೊಕ್ಕ ಆಯ್ತು ಅಂತ ಹೇಳಿದ್ರೆ ನಾವು ಕಡಿಮೆಗಳಿಗೂ ತಗೋಬೋದು, ನಮ್ಮ ಕಡೆ ಹೆಚ್ಚಿಗೆ ರೊಕ್ಕ ಆಯ್ತು ಅಂತ ಹೇಳಿದ್ರೆ ಹೆಚ್ಚಿಗಳಿಗೂ ತಗೋಬೋದು. ನಮ್ಮ ಬಜೆಟ್ ತಕ್ಕಂಗ ಸಿಗ್ತಾವ್ರಿ ಇಲ್ಲಿ. ಜಾಸ್ತಿ ಏನ ದೊಡ್ಡ ಹೈ ಲೆವೆಲ್ ಇಂದ ತಗೋಬೇಕು ಅನ್ನೋರ್ಗ ಅದು ಇರ್ತೈತಿ. ಇಲ್ಲಿ ಹೆಂಗಪ್ಪ ಅಂದ್ರ 50 ರೂಪಾಯಿಲಿಂತ್ರ ಸ್ಟಾರ್ಟಿಂಗ್ ಎಲ್ಲಾ ಬಟ್ಟಿ. 1 ಲಕ್ಷ ರೂಪಾಯಿ, 50,000 ರೂಪಾಯಿ, 2 ಲಕ್ಷ ರೂಪಾಯಿ ಸೀರೆ ಅದಾವು. ಆಮ್ಯಾಗ ಸೂಟ್ ಗೀಟ್ ತೊಳಕ್ ಹೋದ್ರೆ ಸೂಟ್ ಸಫಾರಿ ಇವೆಲ್ಲ ಹೈಯೆಸ್ಟ್ ರೇಟ್ ಅದಾವು. ಹಂಗಂತೇಳಿ ಅವನ ತಗೊಳ್ಬೇಕಂತೇನಿಲ್ಲ. ಹೆಂಗೈತಂತೇಳಿ ನಮ್ಮ ಯೋಗ್ಯತೆ ತಕ್ಕ ನಮ್ಮ ರೊಕ್ಕದ ತಕ್ಕ ಐತಲ್ಲ ಅರ್ಬಿ ಸಿಗ್ತೈತಿ. ಸೊ ಹಿಂಗಾಗಿ ಐತಲ್ರಿ ಇಲ್ಲಿ ಸಿಕ್ಕಾಪಟ್ಟಿ ಮಂದಿ ಬರ್ತಾರೆ. ನಾವು ಏನ್ರ ಮದ್ವಿ ಸೀಸನ್ ಇತ್ತ ಮದ್ವಿಗೆ ಏನ್ರ ತಗೋಬೇಕಂತ ಹೇಳಿದ್ರೆ ನಾವು ಹೋಗ್ತಾರದ ಹುಬ್ಳಿಗೆನೆ. ಸೊ ಈಗ ನಮ್ಮ ಆಶಾರ್ದ ಶಾಪಿಂಗ್ ಆಗೈತಿ. ಈಗ ಅರ್ಧ ಮಾಡ್ಯಾರ ಅವರು ಶಾಪಿಂಗ್, ಇನ್ನ ಅರ್ಧ ಐತಿ. ಆದ್ರೆ ಇನ್ನ ಸ್ವಲ್ಪ ಅವ್ರ ಟೈಮ್ ಐತಿ, ಇವ್ರಿಗೆ ಟೈಮ್ ಇಲ್ಲ ಅಲ್ರಿ. ಇನ್ನೊಂದ್ 20 ದಿನ ಅಷ್ಟ ಉಳಿತಿ. ಈಗ ನಾವ್ ಹಂಗ ಲೆಕ್ಕ ಮಾಡಿ ನೋಡಿದ್ನಂದ್ರ ಆ 20 ದಿನದಾಗ ಎಲ್ಲಾರ್ಗ ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕ ಅವ್ರು ಎಲ್ಲಾ, ಮತ್ತೆ ಜವಳಿ ತಗೊಂಬರ್ಬೇಕು, ರೇಷನ್ ತಗೊಂಬರ್ಬೇಕು ಅನ್ನೋದ್ರ ಟೈಮ್ ಅಲ್ಲಿಗೆ ಆಗ್ಬಿಡ್ತೈತಿ. ಹಂಗಂದ್ರೆ ಕಾರ್ಡ್ ಪ್ರಿಂಟ್ ಆಗ್ಯಾವ, ಕಾರ್ಡ ತಗೊಂಬರತ್ತಾರ ಈಗ. ಕೊಟ್ಟಂಗ ಆಕೈತಿ, ಜವಳಿ ಮಾಡ್ಕೊಂಡು ಹೋದ್ರ ಆಕತಿ ಅಂತ ಹೇಳಿ ಕಾರ್ಡ್ ಸಮೇತ ಬರಾಕತ್ತಾರ ಈಗ. ಫಸ್ಟ್ ಬಂದ ತಕ್ಷಣ ಅವರಿಗೆ ಹೊರತುಂಬ ನಾಷ್ಟ ಮಾಡಿಸಿ ಫಸ್ಟ್ ಏನ ಕಾರ್ಡ್ ಕೊಟ್ಟು ಬಂದ್ ಆಮೇಲೆ ಶಾಪಿಂಗ್ ಹೋಗೋದಾಕತ್ತೆ, ಏನೋ ಬಂದ್ಮೇಲೆ ಕೊಡೋದಾಕತ್ತ ಗೊತ್ತಿಲ್ಲ. ಒಟ್ಟ ಏನಾರ ಮಾಡಕ್ ಬರ್ತೈತ್ರಿ. ಫಸ್ಟ್ ಹಿಂಗ್ ಮಾಡೋಣ, ಮಾರ್ಕೆಟ್ ಹೋಗೋಣಂತೆ. ಮಾರ್ಕೆಟ್ ಹೋಗಿ ಎಲ್ಲಾ ತಗೊಂಡ್ ಬಂದ್ ಮ್ಯಾಗೈತಲ್ಲ ಸಂಜೆ ಮುಂದ್ ಹೋಗ್ಬೇಕಾದ್ರೆ ಕಾರ್ಡ್ ಕೊಟ್ಟು ಹೋಗ್ಲಿ ಅವ್ರೆ. ಹಂಗ ಮಾಡನ್ರಿ. ಯಾಕಂತ ಹೇಳಿದ್ರೆ ತಳಗಿನ ಮನಿಗೂ ಹೋಗ್ಬೇಕಾ, ತಳಗಿನ ಮನಿಗೆ ಹೋಗಿ ಆಮೇಲೆ ನಮ್ಮ ಅಣ್ಣಾರ ಮನಿಗೆ ಇಲ್ಲೆಲ್ಲ ಹೋಗಿ ಇವ್ರಿಗೆಲ್ಲ ಕಾರ್ಡ್ ಕೊಟ್ಟ ಬರ್ಬೇಕಲ್ಲ. ಹಿಂಗಾಗಿ ಈಗ ನಾವ್ ಬಂದ್ ಕೊಡ್ಲಿಕ್ಕ ಬರೀ ಕಾರ್ಡ್ ಕೊಡಕ್ ಅಡ್ಡಾಡಕತ್ತ ಅಂತ ಹೇಳಿದ್ರೆ ಶಾಪಿಂಗ್ ಹೋಗಕ್ ಲೇಟ್ ಆಕೈತಿ. ಶಾಪಿಂಗ್ ಮಾಡ್ಕೊಂಡು ಅವ್ರು ಕಾರ್ಡ್ ಕೊಟ್ಟು ಯಾವಾಗ ಬೇಕಾದ ಹೋದ್ರ ನಡಿತೈತಿ. ಹೌದು. ಆಮೇಲೆ ಇಲ್ಲಿ ಬಂದ್ಮೇಲೆ ನಾನು ಒಂದ್ ಸಣ್ಣ ಕಾರ್ಯಕ್ರಮ ಮಾಡ್ಬೇಕು ಗನಿಗೆ, ಅದನ್ನ ಮುಗಿಸ್ಬೇಕು. ಅದನ್ನೆಲ್ಲ ಮಾಡ್ಬೇಕ್ರಿ ಇವತ್ತ. ಹಂಗಂದ್ರೆ ಫಸ್ಟ್ ನಾಷ್ಟ ಮಾಡೆ ಬಂದು ಗುಡ್ಲಿಕ್ಕ ಅವ್ರಿಗೆಲ್ಲ ನಾಷ್ಟ ಮಾಡಿಸಿ ಅವ್ರ ಗಾಡಿ ಮಾಡ್ಕೊಂಡ್ ಬರಾಕತ್ತಾರ. ಏನ್ 2 ತಾಸ್ನಾಗ ಅಂದ್ರ ಇಲ್ಲಿ 2 ತಾಸ್ನಾಗ ಅಂದ್ರ ಅಲ್ಲಿ ಅವ್ರು. ಹೌದ, ಕೈಯಾಗ ಗಾಡಿ ತಂದಿದ್ರಿ ಲೇಟ್ ಆಗೋದಿಲ್ಲ. ಯಾವಾಗಾದ್ರೂ ಹೋಗ್ಬೋದು, ಹೋಗಕ್ ಬಿಡಪ್ಪ ಬಸ್ಸಿಗೆ ಹೋಗ್ಬೇಕ್ ನಾವು, ಒಂದ್ 4 ತಾಸಿನ ದಾರಿ ಅನ್ನಂಗಿಲ್ಲ ಏನಿಲ್ಲ. ಅವ್ರ ರಾತ್ರಿ ಇಲ್ಲಿಂದ 10 ಗಂಟೆಗೆ ಬಿಟ್ರೆ 12-12ವರೆಗೆ ಅಂದ್ರ ಊರಾಗಿರ್ತಾರ ಮತ್ತ. ಹೌದಿಲ್ರಿ? ಆಮ್ಯಾಗ ಲಾಸ್ಟ್ ಟೈಮ್ ನಷ್ಟನ್ ಮದ್ವಿಗೆ ಐತಲ್ಲ, ಅವ್ರ ಇಲ್ಲೇ ಬಂದ ಸೀರೆ ಅದು ತಗೊಂಡ್ ಹೋದ್ರೆ, ಆಮ್ಯಾಗ ಭಾಂಡೆ ಸಾಮಾನ್ ತಗೊಂಡ್ ಹೋದ್ರೆ ಎಲ್ಲಾ ಪ್ರತಿಯೊಂದು ಇಲ್ಲೇ ತಗೊಂಡಾರ. ಅವ್ರ ಹಡಗ್ಲಾಗ ಏನು ಶಾಪಿಂಗ್ ಮಾಡಿಲ್ಲ ಅವ್ರ ನಷ್ಟನ್ ಮದ್ವೆಯಾಗ. ಈಗ ಹೆಂಗೈತ ಅಂತ ಹೇಳಿದ್ರೆ ಅಲ್ಲೊಂದು ಎಲ್ಲ ಹೋಲ್ಸೇಲ್ ಅಂಗಡಿ ಆಗೈತಂತ ಹಡಗ್ಲಿ ಒಳಗ, ಅಲ್ಲಿ ಹೋಲ್ಸೇಲ್ ಕೊಟ್ರಂತ ಅಲ್ಲ ತಗೊಳೋಷ್ಟು ತಗೊಂಡಾರ. ಆಮೇಲೆ ಇಲ್ಲೊಂದಿಷ್ಟು ತಗೊಳಕ್ ಬರಾಕತ್ತಾರ ಈಗ. ಬರ್ಲಿ ಅಲ್ಲೇ ಯಾವಾಗ ಆಗಲ್ಲ ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಫೋನ್ ಹಚ್ಚಿದಾಗ ಮುಂಡ್ರಿಗೆ ದಾಟಿದ್ರಂತ. ಈಗ ಸನ್ಯಾಕಂದ್ರ ಗದಗಿನ ಸನ್ಯಾಕ್ ಇರ್ಬೋದು ಅವ್ರು. ಗದಗ್ಲಿಂತ್ರ ಹುಬ್ಬಳ್ಳಿ 1 ತಾಸಿನ ದಾರಿ, 1 ತಾಸು 1.5 ತಾಸು ಬಸ್ಸಿಗಂದ್ರೆ. ಇಲ್ಲಿ ಕೈಯಂಗ್ ಗಾಡಿ ಎಲ್ಲ ಅರ್ಧ ತಾಸು ಬರ್ತಾರ. ಮಮ್ಮಿ ಸ್ಪೆಷಲ್ ಇವತ್ತು ನಾನಾರು ಬರತ್ತಾರಲ್ಲ. ಹೌದಲ್ಲ? ಅದಕ್ಕೆ ಗುಲಾಬ್ ಈಗ ಅವಲಕ್ಕಿ ನಾಷ್ಟ ಮಾಡಾಕ ಅವಲಕ್ಕಿದ ಪಲ್ಯ ರೆಡಿ ಮಾಡಿ ಇಟ್ಟೀನಿ. ಮತ್ತಿವು ನೆನಿಬೇಕು, ಇವು ಗುಲಾಬ್ ಜಾಮೂನ್ ಪಾನ್ಕದೊಳಗ ಅಂದ್ರ ತಿನ್ನಕ್ ಚಲೋ ಆಕಾವ ಇವು. ಅದಕ್ಕೆ ಇವನ್ ಮಾಡಿ ಸಕ್ರಿ ಪಾನ್ಕದೊಳಗ ಹಾಕಿ ಇಟ್ಟು ಅಂತ ಹೇಳಿದ್ರೆ ಭಾಳ ಚಲೋ ಆಕತಿ. ಅದಕ್ಕೆ ಫಸ್ಟ್ ಈಗ ಇದನ್ನ ಮಾಡಾಕತ್ತೀನಿ. ಅವ್ರು ಬರೋದ್ರೊಳಗೆ ಇದು ಆಗ್ಬಿಡ್ತೈತೆ. ಆಮೇಲೆ ನಾಷ್ಟಕ್ಕ ಅವಲಕ್ಕಿ ಕಲಿಸಿ ಕೊಡಕ್ ಬರ್ತೈತಿ. ಇದು ಮಧ್ಯಾಹ್ನ ಊಟಕ್ಕಾಗ್ಲಿ ಇಲ್ಲ ರಾತ್ರಿ ಊಟಕ್ಕಾಗ್ಲಿ ಗುಲಾಬ್ ಜಾಮೂನಿಗೆ ಇವು ಈಗ ಬೆಳಿಗ್ಗೆ ಮಾಡಿಟ್ಟು ರಾತ್ರಿ ತಿನ್ಬೇಕು. ಇವು ಭಾಳ ಟೇಸ್ಟ್ ಬರ್ತಾವ. ಹಂಗೇನ ಬೆಳಿಗ್ಗೆ ತಿನ್ಬೇಕಂತ ಮಾಡಿಡ್ಬೇಕು. ಫ್ರಿಜ್ನಾಗ ಚಲೋ ಆಕಾವು. ಮತ್ತು ರಾತ್ರಿಗೆ ಥಂಡಿ ಬರ್ತೈತಿ. ठंडी गिट बिड़ंतो ठंडी आकतदु नवाज क्या बा कभी आए तुम्हारी मम्मी तुम्हारा अब्बा हम अब्बा आए ने हमारा मम्मी होता जाए सोनू आमा सोनू आराम है क्या बड़े मम्मी हां आराम है मां आराम है तो हां मैं भी आराम बड़े आराम है हां आराम है देख क्या मा तेरा हेयरबैंड क्या तेरा ड्रेस क्या तेरा बैग बैग खाली है क्या पैसे है मां पैसे है है हां ಆರಾಮದಿ ಮುಂತ ಆರಾಮದಿ ಬಾ ಆರಾಮದಿ ಅಂತ ಬೇ ನೀವು ಆರಾಮದಿರಿ ಬರ್ರಿ ಬರ್ರಿ ಆರಾಮದಿ ಬರ್ರಿ ನೀವು ಆರಾಮದಿರಿ ಬಾ ಜೊತೆ
ಅಂದ್ರೆ ನೀ ಬಂದ್ರಾಗತ್ತಾನೆ ಕೆಲಸ ಅವ್ರ ಮನೆಯೊಳಗೆ ಹೋಗ್ಬೇಕು ನಾ ಸೀದಾ ಹೆಂಗೆ ಹೋಗ್ಬೇಕು ವಾಪಸ್ ಹೋಗ್ಬೇಕು ಅವ್ರೆ ಅವಲಕ್ಕಿ ತಿನ್ನಾಗ ಜಾಮೂನ್ ಕೊಡು ನಾನು ಇರಿಲ್ಲ ಅಲ್ಲ ನವಾಜೆ ಜಾಮೂನ್ ಇಲ್ಲ ನಿನಗೆ ಎಲ್ಲಾರು ಬಂದ್ರೆ ಗನಿ ನಶು ಬಂದಿಲ್ಲ ಅವ್ರು ತೊಳಗವಾರ ಅಂತ ನೋಡಿ ನಮ್ಮ ಅಣ್ಣಾರ ಮನೆ ಆಗಿರ್ಬೇಕು ಅವ್ರು ಬರ್ರಿ ಬರ್ರಿ ವೆಲ್ಕಮ್ ನಶು ನೀವು ಆರಾಮದಿರಿ ನೋಡ್ರಿ ಏ ಸುಮ್ಮನೆ ಬಂಡೆ ತೊಂಬ ನಶು ಬಂದಾವ ಹುಳಿ ಮಾಡಿಟ್ಟಿದ್ದೆ ಅವಲಕ್ಕಿ ಮಾಡ್ತು ಅಂದ್ರೆ ಅವ್ರು ಫಸ್ಟ್ ನಮಗೆ ಬರ್ತೀವಿ ಅಂತ ಹೇಳಿ ಹಿಂಗಾಗಿ ಅವೆಲ್ಲ ನಾಷ್ಟ ಮಾಡಿ ಬರ್ತಾರೋ ಇಲ್ಲೋ ಗೊತ್ತಿದ್ದು ನಮಗೂ ನಾನು ಬೇಡ ಅಂದಿದ್ದೆ ಇಲ್ಲಿ ನಾಷ್ಟ ಮಾಡ್ಬೇಡ್ರಿ ಇಲ್ಲೇ ಬಂದು ಮಾಡೋ ಅಂತ ಚಲೋ ಆತಾಳೆ ಫಸ್ಟ್ ಲಗ್ನ ಪತ್ರ ನಮಗ್ ಬಂತ್ರಿಪ್ಪ ಏ ಬಂದು ಓದಂತ ಬಾ ಆರಾಮ್ ಕುತ್ಕೊಂಡ ಹೋಗನ್ರಿ ನಸ ಎಲ್ಲಿ ಹೋದ್ರಲ್ಲ ಎಲ್ಲಾರು ತಳಗ್ ಹೋದ್ರನ್ನ ಅವ್ರು ಹೋಲ್ ಸುಮ್ಮರು ಎಲ್ಲಿ ಹೋಗಾರ ನಾವ್ ಹಿಂದಿಲಿಂತ ಹೋಗೋಣ ಅಂತ ಕುಟುಂಬ ಸಮೇತ ಆಗಮನ ಚಾಚಾಗ ಹೇಳ್ರಿ ಈಗ ಅವ್ನ ಮದುವೆ ಆಗಿ 20 ದಿನ ಕಂಡು ಮತ್ತೆ ಹಾಕಿದ ಬರೀ 20 ದಿನ 20 ದಿನ ಅಷ್ಟ ಗ್ಯಾಪ್ ಗನಿ ಕೊಟ್ರೆ ಲಗ್ನ ಪತ್ರ ಬಾಬಾಗ ಏನ್ರಿ ಬಾಬಾ ಹೌದು ಬಾಬಾ 2 in 1 ರೀ ಅವ್ರದ ಹೌದನ ಅವ್ರ ನಿನ್ ರಾತ್ರಿ ಫೋನ್ ಹಚ್ಚಿದ್ರು 11 ರಾತ್ರಿ ಇಲ್ಲಿಂತ್ರ ಹೋದ್ರ ನಾವು ಮಕ್ಕಳಮ್ಮ ಫೋನ್ ಹಚ್ಚಾರ ಬುಧವಾರ ದಿನ ಬರ್ತಂದ್ರ ಅವ್ರ ಬುಧವಾರ ದಿನ ಇಲ್ಲೆಲ್ಲ ಅಂಗಡಿ ಬಂದಿರ್ತಾವ ಅದಕ್ಕೆ ಬ್ಯಾಡಪ್ಪ ಬುಧವಾರ ದಿನ ಶುಕ್ರವಾರ ಬರೀ ಅಂದ ನಾನು ಮತ್ತೆ ಅಲ್ಲೇನೋ ಅರ್ಶಿನ ಕುಪ್ಸ ಕೊಡಕ್ಕೆ ಹೋಗ್ಬೇಕಂತ ಅವ್ರು ನೆಲ್ಲಿಕೆ ಹರಿಯಾಗತ್ತಾರ ಇಲ್ಲಿ ಸಾಕ್ರಿ ಎದಕ್ಕೆ ತಿಂತೀರಿ ಕೆಮ್ಮ ಆಕತ್ತದ ರೋಡಿನ ಕೆಲಸ ಮಾಡಾಕತ್ತಾರಿಪ್ಪ ಪೂರಾ ಕೆಲಸ ಮುಗಿದ ಮಟ್ಟ ಪ್ರಾಬ್ಲಮ್ ನೋಡ್ರಿ ಎಲ್ಲ ಐತಿ ಈಗ ನೋಡ್ರಿ ಅವ್ರು ತೊಗೊಂಬಂದ್ರಲ್ಲ ಊರ್ಲಿಂತ್ರ ಗಾಡಿ ಅದನ್ನ ತೊಗೊಂಡು ಹೋಗೋದು ನೋಡ್ರಿ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಬಂದು ನೋಡ್ರಿ ನಾವೀಗ ಹರ್ಷ ಕಾಂಪ್ಲೆಕ್ಸ್ ಕಡೆ ಬಂದಿವಿ ಗಾಡಿ ಒಂದು ಪಾರ್ಕಿಂಗ್ ಮಾಡ್ಬೇಕಲ್ಲ ಗಾಡಿ ಪಾರ್ಕಿಂಗ್ ಮಾಡಿ ಮತ್ತೆ ಇಲ್ಲೇ ನಾವು ಶಾಪಿಂಗ್ ಮಾಡ್ಕೊಂಡು ಮತ್ತೆ ವಾಪಸ್ ಇಲ್ಲೇ ಬಂದು ಗಾಡಿ ಹತ್ಕೊಂಡು ಮತ್ತೆ ಹೋಗ್ಬೇಕು ನೋಡ್ರಿ ಯಾಕಂದ್ರೆ ಗಾಡಿ ಪಾರ್ಕಿಂಗ್ ಒಂದು ಪ್ರಾಬ್ಲಮ್ ರೀ ಅಲ್ಲಿ ಇಲ್ಲಿ ಬಿಡಂಗಿಲ್ಲ ಇದು ಗಾಡಿ ಪಾರ್ಕಿಂಗ್ ಮಾಡೋದು ಭಾಳ ಇದಾಯ್ತು ಬಿಡ್ರಿ ಒಂದು ತಾಸಿಗೆ 30 ರೂಪಾಯಿ ಅಂತೆ ಅದಕ್ಕೆ ನೀವು ಹೊಸ್ಕೆಟ್ ಆಡಕೋಬೇಡ್ರಿ ಪಟ್ ಏನು ಬೇಕಲ್ಲ ತಗೋರಿ ಗಾಡಿ ಐತ್ರಿ ಏ ಸಮನ ಗ್ಲಾಸ್ ಚೆನ್ನಾಗ